ಮೊದಲ ಶಿವ ಸಂಕಲ್ಪ ಏನಪ್ಪಾ ಅಂತಂದ್ರ ಮೊದಲ ಮಾನವ ಧರ್ಮಕ್ಕೆ ಅಂದ್ರ ಜಯವಾಗಲಿ ಅಂತ ಹೇಳ್ತಕ್ಕಂಥ ಘೋಷಣೆಯಿಂದ ಇದನ್ನ ಪ್ರಾರಂಭ ಮಾಡೋಣ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ. ಇದೊಂದು ನಮ್ಮ ಜೀವನದ ಸಂಕಲ್ಪ, ಮಾನವನ ಸಂಕಲ್ಪ. ಆದ್ರೂ ಕೂಡ ಶಿವ ಸಂಕಲ್ಪ ವಸ್ತು ಗುರುಲಿಂಗ ಜಂಗ ಮಾನವ ಗೃಹ ವಾಸ್ತುವೃತ್ತಿ ಏನಪ್ಪಾ ಅಂತಂದ್ರೆ ಶ್ರೀ ಶ್ರೀ ಷಡಕ್ಷರಿ 1008 ಜಗದ್ಗುರು ಜ್ಞಾನಾರ್ಥ ಸಿಂಹಾಸನೇಶ್ವರ ಡಾಕ್ಟರ್ ಚಂದ್ರಶೇಖರ ಶಿವಶಾರ್ ಭಗವತರು ಕಾಶಿ ಮಹಾಪೀಠದ ಒಂದು ದಿವ್ಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ಮಠದ ಒಂದು ಪಟ್ಟಾಭಿಷೇಕ ಅಂತಂದ್ರ ಪ್ರತಿಯೊಂದು ಸರ್ವ ಜನಾಂಗ ಶಾಂತಿ ತೋಟವಾಗಲಿ, ಸರ್ವ ಜನಾಂಗ ಮುಟ್ಲಿ, ಸರ್ವ ಜನಾಂಗ ನಮ್ಮ ತಾಲೂಕು ಮತ್ತು ಪ್ರತಿಯೊಂದು ಹಳ್ಳಿಗೆ ನಾವು ಭೇಟಿ ಕೊಟ್ಟು ಯಾರಾದ್ರೂ ಈ ಟೈಪ್ ಪಟ್ಟಾಭಿಷೇಕ ಮಾಡ್ಕೊಂಡಪ್ಪ ಇದು ಪ್ರಶ್ನೆವಾಗಿ ಹಿರೇಬೆಂಡಿಗೆ ಶಾಖಮಠ ಅಂತ ಅನ್ಬೋದು. ಅನ್ಲಿಕ್ಕೆ ತಪ್ಪಾಗಲಿ. ಯಾಕಂತಂದ್ರ ನಾವು ಸಾಕಷ್ಟು ಪಟ್ಟಾಭಿಷೇಕ ನೋಡೇವಿ. ಆದ್ರೂ ಕೂಡ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಆದ್ರೆ ದೊಡ್ಡ ದೊಡ್ಡ ಮಂದಿ ಗೊತ್ತಿರುತ್ತೆ, ಕೆಲವು ಸಾಮಾನ್ಯ ಜನಕ್ಕೆ ಗೊತ್ತಿರುವಂತ ವಿಚಾರ ಇದೆ. ಆದ್ರೆ ಪ್ರತಿಯೊಂದು ಸಮಾಜ ತಳಹದಿ ಬದಿಗೆ ಸಾಮಾನ್ಯರನ್ನು ಕಂಡುಕೊಂಡು ಸಾಮಾನ್ಯರೊಳಗೆ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ನೂತನ ಈಗ ಪಟ್ಟಾಭಿಷೇಕ ಆಗ್ತಕ್ಕಂಥ ಶ್ರೀಗಳು ಮಾತ್ರ ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ನಾವು ಹಿರೇಬೆಂಡಿ ಒಳಗೆ ನಡ್ಕೊಂಡು ಬಂದಿರತಕ್ಕಂಥ ದಾರಿ ಒಳಗಾಗಲಿ, ಅವ್ರ ಶ್ರೀರಿಕ್ಷೆಗಳಾಗಲಿ, ಅವ್ರ ಮಠಕ್ಕೆ ಹೋದಿರ್ತಕ್ಕಂಥ ಸಂದರ್ಭದೊಳಗಲಿ ಯಾವತ್ತು ಜಾತಿ ಭೇದ ನಿಂದೆ ಅಂತ ಮಠದ ಭಾವನೆಗಳನ್ನ ನಾವು ನೋಡಿಕೊಂಡೇ ಬಂದಿಲ್ಲ. ಅದಕ್ಕಾಗಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಅಣ್ಣವ್ರು ಹೇಳಿದ್ರು ಇಷ್ಟ ಮಠ ಇವತ್ತು ಬಿಸೆಟ್ಟು ಗ್ರಾಮಕ್ಕೆ ಅಷ್ಟೇ ಅಲ್ಲ, ನಮ್ಮ ತಾಲೂಕು ಬರ್ತಕ್ಕಂಥ ಪ್ರತಿಯೊಂದು ನಮ್ಮ 100 ಚಿಲ್ಲರ ಹಳ್ಳಿಗಳು ನಾವು ಭೇಟಿ ಕೊಟ್ಟು ಇವತ್ತು ದೊಡ್ಡವರಿಗೆ ತಿಳುವಳಿಕೆ ಇದ್ರೂ ಕೂಡ ಸಣ್ಣವ್ರಿಗೆ ತಿಳುವಳಿಕೆ ಇರ್ಲಿಕ್ಕೂ ಕೂಡ ಸಣ್ಣವರಿಂದ ದೊಡ್ಡವ್ರಿಗೆ ತಿಳುವಳಿಕೆ ಹೇಳುವಂತ ನಾವು ಸುತ್ತಾಡ್ತಕ್ಕಂಥ ಈ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಬಿಸೆಟ್ಕೊಬ್ಬ ಗ್ರಾಮಸ್ಥರು ಎಲ್ಲರೂ ನಮ್ಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಪರಿವೇಶ ಇಟ್ಕೊಂಡು ನಮ್ಮ ಗ್ರಾಮಕ್ಕೆ ಬಂದಾರಲ್ಲ, ಆ ಸಂಪೂರ್ಣ ಬೆಂಬಲವನ್ನು ಇದೇ ಬಿಸೆಟ್ಕೊಬ್ಬದ ಗುರು ಹಿರಿಯರು, ಯುವಕರು, ಯುವ ಮಿತ್ರರು ಎಲ್ಲರೂ ನಾವು ಸಹಕಾರ ಕೊಡ್ತೇವೆ ಅನ್ನೋ ವಿಚಾರವನ್ನು ನಾವು ಇಟ್ಕೊಂಡು ಅವರಿಗೆ ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇದೇನಂತ ಪ್ರಥಮ ಬರ್ಕಡೆ ಮೇ 4ನೇ ತಾರೀಕಿನಿಂದ ಅಭೂತಪೂರ್ವ ಗುರು ಪಟ್ಟಾಭಿಷೇಕ ಸಮಾರಂಭ ಏನು ಇರ್ತೈತಲ್ಲ ಪ್ರತಿಯೊಬ್ಬ ಸಮಾರಂಭದೊಳಗೆ ಭಾಗಿಯಾಗಿ ಇನ್ನೂ ಮಾತಾಡಿದ್ರು ಅವರು. ಯಾರು ಇವತ್ತು ಅವ್ರಿಗೆ ಒಂದು ವಿಚಾರ ಮಾಡಿದವರು, ಇದೊಂದು ಬ್ಯಾನರ್ ಹಿಡ್ಕೊಂಡು ಎಲ್ಲೇ ಒಂದು ರಾಜಕಾರಣಿಗಳ ಮತ್ತೊಂದು ಸಮಾಜ ಮುಖಂಡ ಹೋದ್ರು ಕೂಡ ಪಟ್ಟಾಭಿಷೇಕ ನನ್ನ ಹೆಸರಿಮ ಮಾಡ್ರಿ, ಅದಕ್ಕೆ ದುಡ್ಡು ಕೊಡ್ತಾನೆ, ತುಲಾಭಾರ ಕೊಡ್ತಾನೆ ಅಂತ ವ್ಯಕ್ತಿಗಳು ಅದರ. ಆದ್ರೂ ಕೂಡ ದುಡ್ಡಿಗೆ ಆಸೆ ಪಡ್ತಾರೆ. ಜನ ಬೇಕು, ಸಂಘಟನೆ ಬೇಕು, ಸಮಾಜ ಬೇಕು, ಸಮಾಜ ಉಳಿಬೇಕು, ಸಮಾಜ ಜೊತೆಗೆ ನಾವು ಬದುಕಬೇಕು ಅಂತಕ್ಕಂಥ ಅರಿವನ್ನ ಅವರಲ್ಲಿ ದೇವರನ್ನ ಹಾಕಿದಾರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, 1 ರೂಪಾಯಿ ಕೊಟ್ಟರು ನಂಬರ್, 100 ರೂಪಾಯಿ ಕೊಟ್ಟರು ನಂಬರ್, 1000 ರೂಪಾಯಿ ಕೊಟ್ಟರು ನಂಬರ್, ನಮಗೆ ಬೇಕಾಗಿ ಸಮಾಜ ಸಂಘಟನೆ ಮುಖಾಂತರ ನಾವು ಸಮಾಜ ಕಟ್ಟಬೇಕು. ಸಮಾಜಕ್ಕೆ ನಾವು ಏನಾದ್ರು ಒಂದು ನಮ್ಮ ತಾಯಿ ತಂದೆ ನಾವು ಹಳ್ಳಿತಕ್ಕಂಥ ಬೆಳೆಸಿ ಜೋಪಾನ ಮಾಡ್ತಕ್ಕಂಥ ಸಾರ್ಥಕತೆ ನಾವು ಹೊಂದಬೇಕು ಅಂತಕ್ಕಂಥ ಗುಣಗಳು ಅವ್ರ ಮಂತ್ಯಾನ ಪರಂಪರೆ ನಾವು ನೋಡಿದ್ದೇವೆ. ಅದ ಪರಂಪರೆ ನೀವು ಸಮಾಜ ಮುಖೊಳಗ ಅವ್ರು ಬಂದು ಮಾತಾಡಕ್ ಕುಂತಾರಪ್ಪ ಅಂತಕ್ಕಂಥ ಸಬೂತ ನಮ್ಮ ವಿಷಯ ಅಷ್ಟೇ ಅಲ್ಲ, ನಮ್ಮ ತಾಲೂಕು ಪ್ರತಿಯೊಬ್ಬರು ಗ್ರಾಮಸ್ಥರು ಪ್ರತಿಯೊಬ್ಬರು ಸಮಾಜದಲ್ಲಿ ಬೆಂಬಲ ಕೊಡ್ತಾರ. ನೀವು ಅದು ಮಾಡಿ ಮುಂದುವರ್ಸಿ ಅಂತೇಳಿ ಆ ಗ್ರಾಮ ಜನತೆಯಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ಸಮಾಜ ಬಂದ್ರೆ ಪ್ರಾರ್ಥನೆ ಮಾಡಿ, ನಮ್ಮ ಗ್ರಾಮಕ್ಕೂ ಪ್ರಾರ್ಥನೆ ಮಾಡಿ, ನಾನು 4 ಮಾತು ಮುಗಿಸ್ತಾ